ನೀವು ಓಕೆ ಇದ್ದೀರಲ್ಲ ನೋಡಿ ವರ್ಕ್ ಅಪ್ಪ ಓಡ್ತೈತೆ ಪೋಲ. ಆದರೆ ಅವ್ರು ಕಾರಲ್ಲಿ ಬರ್ತೀನಿ ಅಂತಂದರು. ಸಂಡೇ ಅಂದರೆ ಬೈಕರ್ಸ್ ಎಲ್ಲ ನಮ್ಮ ಬ್ರದರ್ಸ್. ಆ ಬ್ರದರ್ ಫ್ರಮ್ ಅನದರ್ ಮದರ್. ಸರ್ಕಲ್ ಅಂದ್ರೆ ಯಾವ್ದು ಗೊತ್ತಾ ಹೇಳ್ತಾ ಇರೋದು? ನಾವು ನಿಂತಿದ್ವಿ ಗೊತ್ತಾ, ಅಲ್ಲಿ ಹೇಳ್ತಾ ಪಕ್ಕ ದೂರ. ಇವರೆಲ್ಲ ಯಾಕೆ ರೈಡಿಂಗ್ ಗೇರ್ಗಳು ಹಾಕೋದು ನಂಗೆ ಅದೇ ಅರ್ಥ ಆಗಲ್ಲ. ಬಾ 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 ಮಜಾ ಆಗಯಾ ಸೋ ಲೇವ್. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಾಕಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಬೆಳಗ್ಗೆ ಟೈಮ್ ಬಂದ್ಬಿಟ್ಟು 6:05 ಅಂದ್ಕೊಳ್ತೀನಿ. ಪೆಟ್ರೋಲ್ ಬಂಕು ಇನ್ನೂ ಓಪನ್ ಆಗಬೇಕಾಗಿದೆ 6:10. ಸೊ ಇವತ್ತು ನಾವು ಒಂದೊಳ್ಳೆ ರೈಡ್ ಹೊಡೆಯೋಣ ಅಂತಿದ್ವಿ. ಇವತ್ತು ತುಂಬ ದಿನ ಆದಮೇಲೆ ಒಬ್ಬರು ನಮಗೆ ಜಾಯ್ನ್ ಆಗ್ತಾರೆ ವಾಪಸ್ಸು, ನವೀದವರು. ಸ್ವಲ್ಪ ಶಾಕ್ ಡಿಲೇ ಬರ್ತೀನಿ ಅಂತ ಹೇಳಿದ್ರು ಅವರು ಪೆಟ್ರೋಲ್ ಫಿಲ್ ಮಾಡ್ಕೊಂಡು ಬೇಕೋ ಬೇಡೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಹೇಳ್ತಾಯಿದ್ರು. ನಂದಂತೂ ಕಂಪ್ಲೀಟ್ ನಿಲ್ಲಿದೆ ಬಸ್, ರಿಸರ್ವಲ್ಲಿ ಕೂತೈತೆ. ನೆನ್ನೆ ರಾತ್ರಿನೇ ಮಾಡಬೇಕಾಗಿತ್ತು ಫಿಲ್ಲು, ಆದರೆ ಮಾಡಲಿಲ್ಲ. ನೋಡೋಣ, ಇದೊಂದು ಮುಗಿಸ್ಬಿಟ್ಟು ಇಲ್ಲಿ ಟೈರ್ ಪ್ರೆಷರೆಲ್ಲ ಕರೆಕ್ಟಾಗಿದೆ, ಏನಿಲ್ಲ. ಹಾಯ್ ಬ್ರೋ. ಗುಡ್ ಬ್ರೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ನೀವು? ಸೊ ಇವಾಗ ಬರೀ ನಾವು ಇಲ್ಲಿಂದ 3 ಜನ. ಅಲ್ಲಿ KR ಪುರಂ ಆದಮೇಲೆ ಇದರ ಸಿಗ್ನಲ್ ಹತ್ರ ಸಾಗರ್ ಅಂತ ಸಿಗ್ತಾರೆ. ಮಾರ್ನಿಂಗ್. ಈ ಬಸ್ ಸ್ಟಾಪ್ಗಳದರೆಲ್ಲ ತುಂಬ ಹುಷಾರಾಗಿರಬೇಕು. ಸಡನ್ನಾಗಿ ಬಸ್ಸಿಂದ ಮುಂದೆ ಈ ಕಡೆ ಆ ಕಡೆ ಹೋಗೋರು ಬಂದ್ಬಿಡ್ತಾರೆ. ನಮ್ಮ ಟಾರ್ಸನ್ ಸದ್ದು ಕೇಳ್ದಿರ ಆಗೋದೇ ಇಲ್ಲ. ಏನು ಶಬ್ದ, ಏನು ಗರ್ಜನಪ್ಪ. ಟಾರ್ಸನ್ ಲವ್ ಯು. ಆ ಯಮಾ ಶೋರೂಮ್ ಹತ್ರ ಲೆಫ್ಟಲ್ಲಿ. 15 minutes later. ಅಲ್ಲೊಂದು ಆಕ್ಸಿಡೆಂಟಾ ಈಗಲಾ? ಶೆಟ್. ಸಿಗ್ನಲ್ಗೂ ನಿಲ್ಲಲ್ಲ ಅಂತಾರಪ್ಪ ಜನರು. ಶೆಟ್, ಒಳಗಡೆ ಲೇಡೀಸ್ ಬೇರೆ ಇದ್ದಾರೆ. ನೀವು ಓಕೆ ಇದ್ದೀರಲ್ಲ? ಏನಿಲ್ಲಲ್ಲ? ಓ ಅಡ ಶೆಟ್ ಮ್ಯಾನ್, ಏನು ಗುರು ಹೊಡೆದವ್ರೆ. ಒಳಗಡೆ ಪಾಪ ಲೇಡೀಸ್ ಏನಾಗಿಲ್ಲ, ಅವ್ರಿಗೆ ಓಕೆ ಇದ್ದಾರೆ. ಶೆಟ್, ಒಳಗಡೆ ಅವ್ರು ಓಕೆ ಅಲ್ಲ, ಏನಿಲ್ಲಲ್ಲ? ಅಲ್ಲೇ ನಡೆದಿರೋದು, ಅಲ್ಲಿಂದ ಬಂದು ಕೂತವ್ರು ಈ ಕಡೆ. ದೇವ್ರೆ, ಸರಿ ಹೊಡೆದವ್ರೆ, ಏನು ಮಾಡೋಕ್ಕಾಗಲ್ಲ. ಸೊ ಬೆಳಗಿನ ಜಾವ ಸ್ಪೀಡಿಂಗ್ ಮಾಡೋದಲ್ಲ ಒಳ್ಳೇದಲ್ಲ. ಪೋಲೋ ಆದ್ರೂ ನೋಡಿ ವರ್ಕ್ ಅಪ್ಪ ಓಡ್ತೈತೆ ಪೋಲೋ. ಆದರೆ ಅಷ್ಟೆಲ್ಲ ಆಗಿನೂ ಓಡ್ತೈತೆ ಪೋಲೋ. ಪಾಪ ಲೇಡೀಸ್ ಒಳಗಡೆ ಅವ್ರು ಓಕೆ ಇದ್ದಾರೆ, ಏನಾಗಿಲ್ಲ. ಬೆನ್ನು ಸ್ವಲ್ಪ ಸ್ಪ್ರೈನ್ ಆಗಿರುತ್ತೆ. ನಮ್ಮ ಸಾಗರ್ ಅವ್ರು ಬಂದ್ಬಿಟ್ಟು ಅವ್ರು ಕಾರಲ್ಲಿ ಬರ್ತೀನಿ ಅಂತಂದರು. ಸೊ ಐದರ್ ತೆಗನ ಲೀಡರ್ಸ್, ಅವ್ರು ತೆಗನ ಫಾಲೋಸ್. ಸಿಗ್ನಲ್ ನೋಡಿ ಬ್ರೇಕ್ ಹಾಕಿರ್ತಾನೆ. ಈ ಅಣ್ಣ ನಿದ್ದೆಲ್ ಬಂದಿಂದ ಹೊಡೆದಿರ್ತಾನೆ. ಅಷ್ಟೇ. ನೋ ಒನ್ ದಟ್ ಫಾಲ್ಟ್. ಬ್ಯಾಕ್ ಎಲ್ಲ ಇದಾಗಿರುತ್ತೆ ರೀ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ದಿಲ್ ಹಿಟ್ ದ ಡ್ಯಾಶ್ ಬೋರ್ಡ್ ಆ್ಯಂಡ್ ಕಮ್ ಬ್ಯಾಕ್ ಅಗೇನ್. ನಮಸ್ಕಾರ.
ಹೇಗಿದ್ದೀರಾ? ಹಾಂಪ್ಪ ಆರಾಮಾಗಿತ್ತು. ಹಾಯ್ ಬ್ರೋ, ಚೆನ್ನಾಗಿದ್ದೀನಿ. ನಾವು ಧನಂಜಯ ಅವ್ರು ಮೀಟ್ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಯ್ತು ನಮಗೆ. ಭೀಮರ್ ಬಸ್ ಇವರೆಲ್ಲ ಯಾಕೆ ರೈಡಿಂಗ್ ಗೇರ್ಗಳು ಹಾಕೋದು ನಂಗೆ ಅದೇ ಅರ್ಥ ಆಗಲ್ಲ. ನೋಡಿ ಇವರನ್ನ ಒಂದು ಸ್ವಲ್ಪ ಅಟ್ಲೀಸ್ಟ್ ರೈಡಿಂಗ್ ಜಾಕೆಟ್ ಹಾಕಿದ್ದಾರೆ. ಈ ಡುಕಾಟಿ ಭೀಮರ್ಸು ಇವರೆಲ್ಲ ನಮ್ಗಿಂತ ಹುಷಾರಾಗಿರ್ಬೇಕು ಇಂಥ ವಿಷಯದಲ್ಲೆಲ್ಲ. ನಡೀರಿ ನಡೀರಿ. ಸೊ ಎಲ್ಲ ಬೈಕರ್ಸ್ ಇವತ್ತು ಸಂಡೇ ಅಂದರೆ ಬೈಕರ್ಸ್ ಎಲ್ಲ ನಮ್ಮ ಬ್ರದರ್ಸ್. ಆ ಬ್ರದರ್ ಫ್ರಮ್ ಅನದರ್ ಮದರ್. ಹೋಗ್ತಾರಣ್ಣ? ನೋಡಿ ಈ ಥರ ಜಾಗದಲ್ಲೆಲ್ಲ ನಾವು ಏನಾದರೆ ಜೋರಿಗೆ ನುಗ್ಸ್ಬಿಟ್ಟಿದ್ರೆ ಅಲ್ಲಿ ನೋಡಿ ಅವನು ಹೆಂಗೆ ಆರಾಮಾಗಿ ತಂದು ತಗೊಳ್ತವನ. ಸೊ ನಮ್ಮ ಮಣೀಶ್ ದಮ್ ಬಿರಿಯಾನಿ ಇವತ್ತು ನಾನ್ ವೆಜ್ ತಿನ್ನಂಗೆ ಇಲ್ಲ, ಹಾಳಾದ ನನ್ನ ಮಗ. ಲೈನ್ ಕ್ಯೂ ನೋಡ್ರಿ ಬಸ್ ಬಿರಿಯಾನಿ ಹೊಡ್ಯೋಕ್ಕೆ, ಹೊಸಕೋಟೆ ಬಿರಿಯಾನಿ ಹೊಡ್ಯೋಕ್ಕೆ. ಇಲ್ಲೊಂದು ಸ್ವಲ್ಪ ಟೀ ಹೊಡೆಯೋಣ ಹೊಸ್ತಿಗೆ. ಅವರೆಲ್ಲಿ ಮುಂದೆ ಚಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. More moments later. ಬ್ಯಾಟ್ರಿ ಇನ್ನೂ ಇದೆ. ರೈಡಲ್ಲಿ ನಮ್ಮ ಜೊತೆ 3 ಜನ ಬಂದಿದ್ರು. ಒಂದು ಸಾಗರ್, ಕಾರ್ತಿಕ್ ಅವ್ರ ತಮ್ಮ ಮತ್ತು ಸುನೀಲ್ ಅವರು. ಸೊ ಸುನೀಲ್ ಅವರು ಆ್ಯಕ್ಚುಲಿ ನಮಗೆ ಮಾಲೂರಿಂದ ಜಾಯಿನ್ ಆಗ್ತಾರೆ. ಅವ್ರು ಇವಾಗ ವೀಕೆಂಡ್ಸಲ್ಲಿ ಅವ್ರ ಊರಲ್ಲೇ ಇರ್ತಾರೆ. ಸೊ ಅವ್ರದ್ದು ಹುಟ್ಟಿ ಬೆಳೆದಿರೋ ಊರೆಲ್ಲ ಮಾಲೂರೇ ಸುನೀಲ್ ಅವ್ರದ್ದು. ಆ್ಯಂಡ್ ಇವರು ಅಷ್ಟೇ, ನಮ್ಮ ಸಾಗರ್ ಅವರು ಮಾಲೂರೇ. ಅಮ್ಮ ಬಾಯ್ಸ್ ಏನೋ ಡಿಸ್ಕಷನ್ ಮಾಡ್ತಾರೆ. ಏನು ಮಾಡ್ತವ್ರೆ? ಇಲ್ಲ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ವಿ. ಸೊ ಈ ರೂಟ್ ಅಲ್ಲ, ಇಲ್ಲಿ ನಮಗೆ ಮ್ಯಾಪ್ ಒಂದು ಬೇರೆ ರೂಟಲ್ಲಿ ಸೆಂಟ್ರಲಿಂದ ಕರ್ಕೊಂಡು ಹೋಗ್ತಾಯಿತ್ತು. ಸೊ ಇವರು ವಾಪಸ್ ಸಾಗರ್ ಅವ್ರು ಫೋನ್ ಮಾಡಿಬಿಟ್ಟು ನೀವು ಮಾಲೂರು ಸರ್ಕಲ್ ಹತ್ರ ಬನ್ನಿ, ಅಲ್ಲೇ ಇದ್ದೀವಿ, ಅಲ್ಲೇ ನಾಷ್ಟ ಮಾಡ್ಕೊಬೋದು ಅಂತ ಕರೆದ್ರು. 11 ಕಿಲೋಮೀಟರ್ಸಾ? ಅವ್ರು ಕರೆದ್ರು. ಇವಾಗ ಲೊಕೇಶನ್ ಅಲ್ಲೇ ನಾಷ್ಟ ಮಾಡ್ಕೊತಾ ಇದ್ದಾರೆ, ಬನ್ನಿ ನೀವು ಅಂತ ಅಂದ್ಬಿಟ್ಟು. ಬನ್ನಿ, ಇನ್ನೇನು ಮಾಡೋದು? ಸರ್ಕಲ್ ಅಂದ್ರೆ ಯಾವ್ದು ಗೊತ್ತಾ ಹೇಳ್ತಾ ಇರೋದು? ನಾವು ನಿಂತಿದ್ವಿ ಗೊತ್ತಾ, ಅಲ್ಲಿ ಹೇಳ್ತಾ ಪಕ್ಕ ದೂರ ಅದು. ಏನು ಹೇಳೋದು ಮತ್ತೆ ಇವ್ರಿಗೆ? 11 ಕಿಲೋಮೀಟರ್ ಬೇಡ. ಇಲ್ಲ ಒಂದು ಐಡಿಯಾ ಮಾಡಿ ಅವ್ರಿಗೆ, ನಾವು ಮುಂದೆ ಹೋಗ್ತಾ ಇರ್ತೀವಿ, ಎಲ್ಲಾದ್ರೂ ಟೀ ಯಾರು ಬ್ರೇಕ್ಫಾಸ್ಟ್ ಇದ್ರೆ ಅಲ್ಲೇ ತಿನ್ಕೊತೀವಿ, ಬಂದ್ಬಿಡಿ ಅಂತೇಳಿ. ಅಲ್ಲೇ ಡೈರೆಕ್ಟಾಗಿ ಬಂದ್ಬಿಡಕ್ಕೆ ಹೇಳ. ಕಾರ್ಯನಿರತವಾಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಏನು ಸಕ್ಕತ್ತಾಗಿದೆ ನೋಡಿ ಜಾಗ. ಸೊ ನಾವು ವಾಪಸ್ ಹೊಡ್ಕೊಂಡು ಹೋಗ್ಬಿಡೋಣ. ಅವ್ರು ತುಂಬಾ ದೂರದಲ್ಲಿದ್ದಾರೆ. ಅವ್ರು ಕಳಿಸಿರೋ ಲೊಕೇಶನ್ ನೋಡಿದ್ರೆ 11 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ಬಸ್ಸು. ಇಲ್ಲಿಂದ 18 ಕಿಲೋಮೀಟ್ರೇ ಡ್ಯಾಮ್ ಇರೋದು. ನಾನು ಅಂದ್ಕೊಂಡ್ವಿ ಓಕೆ ಫೈನ್, ನೀವು ಅಲ್ಲಿ ನನಗೆ ಬನ್ನಿ, ನಾವು ಇಲ್ಲಿಂದ ಎಲ್ಲ ಮಧ್ಯದಲ್ಲಿ ನಾಷ್ಟ ಮಾಡಿಕೊಂಡು ಡೈರೆಕ್ಟಾಗಿ ಡ್ಯಾಮ್ ಹತ್ರನೇ ಸಿಗೋಣ ಅಂತ ಅಂದ್ಬಿಟ್ಟು.
ಕರ್ನಾಟಕದಲ್ಲಿ ನಿಮಗೆ ಕನ್ನಡ ಗೊತ್ತಿದೆ ಅಂದರೆ ಎಲ್ಲರೂ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಸೊ ಅದಕ್ಕೇ ಕನ್ನಡ ಅನ್ನೋದು ಯಾವಾಗಲೂ ತುಂಬ ಮುಖ್ಯ. ಕೆಲವರು ತುಂಬ ಟೀಟೆ ಮಾಡ್ಕೊತಾರೆ. ಸೊ ಟೀಟೆ ಮಾಡ್ಕೊಳ್ಳೋರ್ಗೆ ಏನು ಹೇಳ್ಬೇಕು ಹೇಳಿ? ನಾವೇನೋ ಮಾತಾಡೋಕೆ ಹೋಗ್ಬಿಟ್ರೆ ನಮ್ಮನ್ನ ಹಾಕೊಂಡು ರುಬ್ತಾರೆ, ಕಾಂಟ್ರವರ್ಸಿಗಳು ಮಾಡ್ಕೊತಾರೆ. ಏನು ಉತ್ತರ ಕೊಡದೇನೆ ನಮ್ಮ ಆ್ಯಕ್ಷನಲ್ಲೇ ಜಡಾಯಿಸ್ಬೇಕು, ಅದು ಜಾಣತನ ಅಂತ ಹೇಳ್ತಾರೆ. ಅಲ್ಲ ರೀ, ತುಂಬ ಜನರು ಒಂದು 10 ವರ್ಷದಿಂದ ಬೆಂಗಳೂರಲ್ಲಿ ಬಂದು ಉಳ್ಕೊಂಡಿರ್ತಾರೆ. ಇಲ್ಲಿನ ನೀರು, ಇಲ್ಲಿನ ಊಟ, ಕೆಲಸ, ದುಡ್ಡು ಎಲ್ಲ ಇಲ್ಲೇ ಕಮಾಯಿಸ್ಕೊಂಡು, ಅಂದರೆ ಬೇಸಿಕಲಿ ಹೊಟ್ಟೆ ಪಾಡಗಾಗಿ ಇಲ್ಲೇ ಇರ್ತಾರೆ. ಕನ್ನಡ ಕಲಿಯಲ್ಲ ಅಂತಾರೆ. ಅದು ಯಾಕೋ, ಅದು ಏನೋ ದುಶ್ಮನಿನೋ? ಅಷ್ಟೇನು ಕಷ್ಟನೂ ಅಲ್ಲ ರೀ ಕನ್ನಡ ಕಲಿಯೋದು, ಅಷ್ಟೇನು ಕಷ್ಟನೂ ಅಲ್ಲ. ನೀವು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ ಒಂದು 2 ವರ್ಷ ಸಾಕು ನಿಮಗೆ ಒಂದು ಬೇಸಿಕ್ ಕನ್ನಡ ಬಂದ್ಬಿಡೋಕ್ಕೆ. ನಮ್ಮ ಆಟೋ ಚಾಲಕರ ಹತ್ರ ಮತ್ತು ಸಿಟಿನಲ್ಲೆಲ್ಲ ನಾವು ಓಡಾಡ್ತೀರಾ, ಒಬ್ರಿಗೆ ಅಡ್ರೆಸ್ ಕೇಳೋಕ್ಕಂದ್ರೆ ಈಸಿಯಾಗಿ ಒಂದೆರಡು ವರ್ಷದಲ್ಲೇ ಕನ್ನಡ ಕಲ್ತ್ಕೊಂಡ್ಬಿಡ್ಬೋದು. ಅಷ್ಟು ಸರಳವಾಗಿ ಮಾತಾಡೋಕ್ಕೆ, ಅದೂ ಸುಮ್ಮನೆ ಯದ್ವಾ ಕಲಿಯೋದು ಅಲ್ಲ. ಕೊಡಿಯಲ್ ಕೈ ಏನು ಖುಷಿ ಆಗುತ್ತೆ ಗೊತ್ತಾ, TRKನ ಈ ಥರ ಲೈನಿಗೆ ಹೋಗ್ತಿರೋದನ್ನ ನೋಡೋಕ್ಕೆ. ಇಲ್ಲ ಸಕಲಾಗಿದೆ. ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಇಲ್ಲೇನು ಮಳೆಗಳೇ ಇಲ್ವಾ? ಏನು ರೋಡ್ಗಳು ಭಾಳ ಸಕ್ಕಲಾಗಿದೆ. ಸೀನಿಕ್ ರೋಡ್ಸ್ ಆಫ್ ಮಾಲೂರ್. वाह मजा आ गया. सो लियो, क्या है सो ये रोटा, ये इसकी लियो ले माँ कैसा. पैसा वसूल रोड